8ನೇ ತರಗತಿಯ ಪುಟಾಣಿಗಳೇ, ನಿಮಗೆ ಈ ತರಗತಿಗೆ ಸ್ವಾಗತ. ಮತ್ತು ಸುಂದರವಾದಂತಹ ನಿಮ್ಮಲ್ಲಿ ಒಂದು ನಾಡ ಪ್ರೇಮವನ್ನು ಬಿತ್ತುವಂತಹ ಒಂದು ಪದ್ಯ, ಕಟ್ಟುವೆವು ನಾವು. ಕಟ್ಟುವುದು ಅಂದ್ರೆ ಕಟ್ಟುವುದು ಅಂದ್ರೆ ಭಾವನೆಗಳನ್ನು, ಮನಸ್ಸುಗಳನ್ನು ಒಂದೆಡೆ ಭಾಷಾಭಿಮಾನವನ್ನು ಕಟ್ಟತಕ್ಕಂಥದ್ದೇ ಪ್ರಸ್ತುತ ಕಟ್ಟುವೆವು ನಾವು. ಅರಿದು ಹಂಚಿ ಹೋಗಿದ್ದಂತಹ ನಮ್ಮ ನಾಡು ಕ್ರಿಸ್ತ ಶಕ 1956ರಲ್ಲಿ ಒಂದು ಭಾಷೆಯನ್ನಾಡ್ತಕ್ಕಂತಹ ಜನ ಒಂದು ಪ್ರಾಂತ್ಯದಲ್ಲಿರಬೇಕು. ಒಂದು ಭಾಷೆಯನ್ನಾಡ್ತಕ್ಕಂಥ ಜನ ಒಂದು ಪ್ರಾಂತ್ಯದಡಿಯಲ್ಲಿರಬೇಕು ಎಂಬ ಭಾಷಾ ನೀತಿಯಂತೆ ಕನ್ನಡ ನಾಡು ಒಂದೆಡೆ ಸೇರ್ಕೊಳ್ತು. ಬೊಂಬಾಯಿ ಪ್ರಾಂತ್ಯ, ಮದ್ರಾಸ್ ಪ್ರಾಂತ್ಯ, ಕೇರಳ ಪ್ರಾಂತ್ಯ, ತಮಿಳುನಾಡು, ಹೈದರಾಬಾದ್ ಈ ಭಾಗಗಳಲ್ಲಿ ಹಂಚಿ ಹೋಗಿದ್ದಂತಹ ಕನ್ನಡ ನಾಡು ಅಲ್ಲಿಂದೆಲ್ಲ ಪುನಃ ವಾಪಸ್ ಬರೋದ್ರ ಮುಖಾಂತರ ಒಂದು ಚೌಕಟ್ಟಿಗೆ, ಒಂದು ಸುಂದರವಾದ ಚೌಕಟ್ಟಿಗೆ, ಒಂದು ಸುಂದರವಾದ ಚೌಕಟ್ಟಿಗೆ ನಮ್ಮ ನಾಡು ಬಂತು. ಅಂತ ನಾಡಿನಲ್ಲಿ ಇರತಕ್ಕಂತಹ ನಾವು, ಯುವ ಸಮೂಹ ಯಾವ ರೀತಿ ಭಾಷಾಭಿಮಾನವನ್ನು ಮೆರೆಯಬೇಕು, ನಮ್ಮ ನಾಡಿಗಾಗಿ ನಾವು ಹೇಗೆ ಬದುಕಬೇಕು, ನಮ್ಮಲ್ಲಿ ಎಂಥ ರೋಷ, ಆವೇಶ, ಕಿಚ್ಚು, ಆ ಮಹತ್ವಾಕಾಂಕ್ಷೆ ಎಲ್ಲವೂ ಯಾವ ರೀತಿ ಸಕಾರಾತ್ಮಕ ಭಾವನೆಗಳು ಎದ್ದು ಬರಬೇಕು ಅಂತಕ್ಕಂಥದ್ದೇ ಪ್ರಸ್ತುತ ನಮ್ಮ ಕಟ್ಟುವೆವು ನಾವು ಎಂಬ ಪದ್ಯದ ಆಶಯ. ಅಂತ ಅರಿದು ಹಂಚಿ ಹೋಗಿದ್ದಂತಹ ನಾಡು ಒಂದೆಡೆ ಬಂದು ಸೇರಿತು. ಬರುವಾಗ ಕಮ್ಮಿ ಕಷ್ಟ ಆಗಲಿಲ್ಲ. ಅದಕ್ಕೆ ದುಡಿದಂತಹ ಮಹನೀಯರುಗಳು ಅನೇಕ. ಒಂದು ಕನ್ನಡ ನಾಡು ರೂಪುಗೊಳ್ಬೇಕಾದ್ರೆ ಎಷ್ಟು ಕಷ್ಟ ಆಗಿದೆ ಗೊತ್ತಾ? ಹುಬ್ಬಳ್ಳಿಯ ಭಾಗದ ಭಾಷೆಗಳೆಲ್ಲವೂ ಬೊಂಬಾಯಿ ಪ್ರಾಂತ್ಯಕ್ಕೆ ಸೇರ್ತಿದ್ವು. ಈ ಕಡೆ ಕಾಸರಗೋಡು, ಮಂಗಳೂರು, ದಕ್ಷಿಣ ಕನ್ನಡ ಎಲ್ಲ ಕೇರಳ, ಈ ಕಡೆ ಗುಲ್ಬರ್ಗ, ರಾಯಚೂರವೆಲ್ಲ ಹೈದರಾಬಾದ್, ಈ ಕಡೆ ಮದ್ರಾಸ್, ಆ ಕಡೆ ಮೈಸೂರು ಪ್ರಾಂತ್ಯ. ಮೈಸೂರು ಪ್ರಾಂತ್ಯದಲ್ಲಿ ಏನಿತ್ತು ಅದೇ ಕನ್ನಡ ನಾಡಾಗಿತ್ತು. ಅಷ್ಟೇ ಕನ್ನಡ ನಾಡು. ಊಹೆ ಮಾಡ್ಕೊಳ್ಳಿ, ಈ ಭಾಗದ ಬೊಂಬಾಯಿ, ಈ ಭಾಗದ ಕೇರಳ, ಈ ಭಾಗದ ಹೈದರಾಬಾದ್, ಈ ಭಾಗದ ಮದ್ರಾಸ್, ಅಂದಿನ ಮದ್ರಾಸ್, ಇವತ್ತು ಚೆನ್ನೈ, ಅಂದಿನ ಮದ್ರಾಸ್, ಈ ಭಾಗದಲ್ಲಿರ್ತಕ್ಕಂತಹ ಕನ್ನಡಿಗರನ್ನೆಲ್ಲ ಈ ಚೌಕಟ್ಟಿಗೆ, ಈ ಒಂದು ವ್ಯಾಪ್ತಿಗೆ, ಈ ಒಂದು ಭೌಗೋಳಿಕ ವ್ಯಾಪ್ತಿಗೆ ಕರೆತಂತಕ್ಕಂಥದ್ದು ಅಷ್ಟು ಸುಲಭವಾಗಿರಲಿಲ್ಲ. ಅದಕ್ಕೆ ಬಹಳ ಸಂಘ ಸಂಸ್ಥೆಗಳು, ಕನ್ನಡ ಸಾಹಿತ್ಯ ಪರಿಷತ್ತು, ಅಲ್ಲಿ ಹುಬ್ಬಳ್ಳಿಯಲ್ಲಿ ಹುಟ್ಟಿ ಹಾಕಿಕೊಂಡಂತಹ ಒಂದು ಕನ್ನಡ ಸಂಘ ಸಂಸ್ಥೆ, ಒಟ್ಟಾರೆ ಎಲ್ಲ ನಾಡಿನ ಹೋರಾಟಗಾರರ ಪ್ರತಿಫಲವಾಗಿ, ಫಲಶ್ರುತಿಯಾಗಿ ಇಂದು ಇಂಥ ಸುಂದರವಾದ ಕನ್ನಡ ನಾಡು ನಿರ್ಮಿತಗೊಂಡಿದೆ. ಉಯಿಲುಗೋಲ್, ನಾರಾಯಣ ಇರ್ಬೋದು, ಎಸ್ ಎನ್ ಅದೇಕರ್ ಇರ್ಬೋದು, ಎಲ್ಲರೂ, BM ಶ್ರೀಕಂಠಯ್ಯನವರು, ಎಲ್ಲರೂ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಕರುನಾಡು, ಕನ್ನಡ ನಾಡು. ಆಮೇಲೆ 1973ರಲ್ಲಿ ಕರ್ನಾಟಕ ಆಯಿತು. 1973ರಲ್ಲಿ ಕರ್ನಾಟಕ. ಅದಕ್ಕೂ ಮುಂಚೆ ಹೊಸ ಮೈಸೂರು ರಾಜ್ಯ, ಅದಕ್ಕೂ ಮುಂಚೆ ಹಳೆ ಮೈಸೂರು ರಾಜ್ಯ. 1973 ನವೆಂಬರ್ 1ರಂದು ಹಳೆ ಮೈಸೂರು ರಾಜ್ಯ, ಹೊಸ ಮೈಸೂರು ರಾಜ್ಯ ಹೊರಟೋಗಿ ದೇವರಾಜ ಅರಸರು ಮುಖ್ಯಮಂತ್ರಿಯಾಗಿದ್ದಾಗ ಕರ್ನಾಟಕ ಅಂತೇಳಿ ಮರುನಾಮಕರಣಗೊಂಡಿತು ನಮ್ಮ ಕನ್ನಡ. ಇಂಥ ಕನ್ನಡ ನಾಡಿನ ಕನ್ನಡಿಗರು
ಕನ್ನಡ ಮಾತಾಡುವ ಕನ್ನಡಿಗರು ಹೇಗಿರಬೇಕು, ಎಂಥ ಕೆಚ್ಚದೆ ಉಳ್ಳವರಾಗಿರಬೇಕು, ಭಾಷೆಗಾಗಿ, ಭಾಷಾ ಭಾವನೆಗಾಗಿ ಎಂಥ ತುಡಿತವನ್ನು ಇಟ್ಕೊಂಡಿರಬೇಕು ಅಂತಕ್ಕಂಥದ್ದೇ ಪ್ರಸ್ತುತ ಪದ್ಯದ ಆಶಯ. ಮಕ್ಕಳೇ, ನಮ್ಮ ನಲ್ಮೆಯ ಕವಿ, ನವ್ಯ ಸಾಹಿತ್ಯದ ಕವಿ. ನವ್ಯ ಅಂದ್ರೆ ಗೊತ್ತಾ? ಗೊತ್ತಿಲ್ಲ. ಬೇಡ. ನವೋದಯ ಅಂದ್ರೆ ಗೊತ್ತಾ? ಗೊತ್ತಿಲ್ಲ. ಬೇಡ. ಕನ್ನಡ ಸಾಹಿತ್ಯ, ಕನ್ನಡ ಭಾಷಾ ಸಾಹಿತ್ಯದಲ್ಲಿ ನವೋದಯ ಸಾಹಿತ್ಯ, ನವ್ಯ ಸಾಹಿತ್ಯ, ಪ್ರಗತಿಶೀಲ ಸಾಹಿತ್ಯ, ನವ್ಯೋತ್ತರ ಸಾಹಿತ್ಯ, ದಲಿತ, ಬಂಡಾಯ ಅಂತೇಳಿ ನಾನಾ ಪ್ರಕಾರಗಳಿದೆ. ಮೊದಲೇ ಈ ಆನ್ಲೈನ್ ಶಿಕ್ಷಣದ ಮುಖಾಂತರ ಅವನ್ನೆಲ್ಲ ಹೇಳೋ ಪ್ರಯತ್ನ ಬೇಡ. ಈಗ ಅದು ಹೇಳಕೊಟ್ಬಿಟ್ರೆ ಇದು ರುಚಿ ಹೊರಟೋದು, ಅದರ ರುಚಿನ ಕಳೆಯೋದು. ಎಲ್ಲೋ ಒಂದು ಕಡೆ ಕಿವಿ ಮೇಲೆ ಹಾಕೊಂಡಿರಿ, ಇದೆಲ್ಲೋ ನವ್ಯ ಅಂತ ಹೇಳಿದ್ರು ಮೇಷ್ಟ್ರು, ನವ್ಯೋತ್ತರ ಅಂತ ಹೇಳಿದ್ರು ಮೇಷ್ಟ್ರು. ಯಾಕೆ ಈ ಮಾತು ಹೇಳಿದ್ರೆ ನಮ್ಮ ಅಡಿಗರು ನವ್ಯ ಸಾಹಿತ್ಯದ ಕವಿ, ಅಷ್ಟಂತಿದ್ರು ಸರ್. ನವ್ಯ ಸಾಹಿತ್ಯದ ಕವಿ. ಇಲ್ಲೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ಕುಂದಾಪುರ ತಾಲೂಕಿನ ಮೂಗೇರಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಜನಿಸ್ತಾರೆ. ಕೆರಕಾಲು ಬಳಿ ಬರ್ತಕ್ಕಂಥ ಮೂಗೇರಿ ಅಂತಕ್ಕಂಥ ಗ್ರಾಮದಲ್ಲಿ ಕ್ರಿಸ್ತಶಕ 1918ರಲ್ಲಿ ಜನಿಸಿದಂತಹ ಅಡಿಗ ಒಂದು ಕಾಲಘಟ್ಟದಲ್ಲಿ ಕಾಲಘಟ್ಟ ಅಂತ ಗೊತ್ತಾಗ್ತದೆ, ಒಂದು ಕಾಲ ಸಮಸ್ತವಿಲ್ತ ಒಂದು ಕಾಲಘಟ್ಟ. ಆ ಕಾಲಘಟ್ಟದಲ್ಲಿ ಯುವ ಅನಂತಮೂರ್ತಿ, ಗೋಪಾಲಕೃಷ್ಣ ಅಡಿಗ, ಪಿ ಲಂಕೇಶ್, ಗಳಗನಾಥ, ಕೀರ್ತನಾಥ ಕುರ್ತುಕೋಟಿ, ಈ ಕವಿಗಳೆಲ್ಲ ತುಂಬ ಸುಪ್ರಸಿದ್ಧ ಕವಿಗಳು. ಆ ಉಡುಪಿಯಲ್ಲಿ ಹೊರಬರ್ತಿದ್ದಂಥ ಪತ್ರಿಕೆಗಳಲ್ಲಿ ಕನ್ನಡ ನಾಡನ್ನ ಒಂದು ಭಾಷೆಯ ತೇರನ್ನ ಒಳ್ಳೆ ಚೆನ್ನಾಗಿರುವಂಥ ಕಾಲ, ಚೆನ್ನಾಗಿ ಎಳೆದಂಥ ಕಾಲ. ಅದಕ್ಕೋಸ್ಕರ ನವ್ಯರ ಪ್ರಮುಖರು, ನವ್ಯ ಸಾಹಿತ್ಯದ ಪ್ರಮುಖರು ಅಡಿಗರು. ಕಟ್ಟುವೆವು ನಾವು ಹೊಸನಾಡೊಂದನೋ ರಸ ಬೀಡೊಂದನೋ, ಕೇಳಕ್ಕೆ ಚೆನ್ನಾಗಿ. ಕಟ್ಟುವೆವು ನಾವು ಹೊಸನಾಡೊಂದನು ರಸದ ಬೀಡೊಂದನು. ಸುಮ್ಮನೆ ಎಂಥದೋ ಒಂದು ನಾಡುಗಳನ್ನ ಕಟ್ಟಬಾರದು, ಕಟ್ಟಿದಂಥ ನಾಡು ಕಟ್ಟಬೇಕು, ಸುಂದರವಾಗಿ ನಾವು ಕಟ್ಟಬೇಕು. ನಾನು ತಿಂದೋ ಒಂದಿನ ಮಕ್ಕಳೇ ಪಾಠ ಮಾಡ್ತಿದ್ದೆ. ಗ್ರೀಕ್ ಮತ್ತು ರೋಮನ್ ನಾಗರಿಕತೆ ಕೆಲವೇ ವರ್ಷಗಳು ಮಾತ್ರ ಇದ್ದಿದ್ದು. ಆದರೆ ಆ ಗ್ರೀಕ್ ಮತ್ತು ರೋಮನ್ ನಾಗರಿಕತೆ ಬದುಕಿನ ಶೈಲಿ ಇದೆಯಲ್ಲ, ಬ್ಯೂಟಿಫುಲ್. ಅಲ್ಪಾವಧಿಯಲ್ಲೇ ಗ್ರೀಕ್ ಮತ್ತು ರೋಮನ್ನ ಕಲೆ, ವಾಸ್ತುಶಿಲ್ಪ, ಸಾಹಿತ್ಯ ಮೇರುಮಟ್ಟದಲ್ಲಿತ್ತು. ಹಾಗೆ ಇತಿಹಾಸ ನೋಡಿದವಾಗ ಒಂದೊಂದು ಕಾಲಘಟ್ಟಗಳು ಒಂದೊಂದು ಹೆಸರನ್ನು ಗಳಿಸಿದ್ದಾರೆ. ಹಾಗೆ ಈ ನವ್ಯ ಸಾಹಿತ್ಯದಲ್ಲಿ ಅಡಿಗರ ಈ ಪದ್ಯ ಒಂದು ನಾಡಗೀತೆ ಗೊತ್ತಲ್ಲ, ಜೈ ಭಾರತ ಜನಮಯ ಜಾತಿ. ಮರ್ತ್ಬಿಟ್ಟಿದ್ದೀರಾ? ಹಂಗೆ ಕೊರೋನಾ ಅನ್ನೋದು ಹಂಗೆ ಬೇಕು. ಹೊಸದನ್ನ ಕಲಿಸಿ ಹಳೆದನ್ನ ಮರೆಸುವುದೇ ಕೊರೋನಾ. ಹೊಸ ತಂತ್ರಗಳನ್ನ ಕಲಿಸುತ್ತಿದೆ ಕೊರೋನಾ, ಹಳೆಯ ಪಾಠಗಳನ್ನೆಲ್ಲ ಮರೆಸುತ್ತಿದೆ ಕೊರೋನಾ. ಕಾಲ ಯಾರ ಕೈಯಲ್ಲೂ ಇಲ್ಲ, ಆ ಕಾಲ ಯಾವ ಶಕ್ತಿಗೂ ಒಳಪಟ್ಟಿಲ್ಲ. ಕವಿಯ ಒಂದು ಹಾರೈಕೆ ಎಲ್ಲ ಕನ್ನಡಿಗರನ್ನ ಉಚ್ಚೆಬ್ಬಿಸುವ, ಉತ್ಪ್ರೇಕ್ಷಿಸುವ, ಉತ್ತೇಜಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರ ಒಂದು 4 ಕೃತಿಗಳಿವೆ ಮಕ್ಕಳೇ: ಚಂಡಮದ್ದಲೆ, ಆಕಾಶದೀಪ, ಭೂಮಿಗೀತ, ಆಮೇಲೆ ಹುಲಿರಾಯ, ಭಾವಾಂತರಂಗ, ಅನಾಥೆ, ಕಟ್ಟುವೆವು ನಾವು, ಈ ಥರ ಕವನ ಸಂಕಲನವನ್ನು ಶ್ರೀಯುತರು ರಚಿಸಿದ್ದಾರೆ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ BA ಆನರ್ಸ್ ಮತ್ತು ಇಂಗ್ಲೀಷ್ MA ಪದವಿಯನ್ನು ಪಡ್ಕೊಂಡು ಇಂಗ್ಲೀಷ್ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿ ಕೆಲವು ವರ್ಷಗಳ ಕಾಲ ಮೈಸೂರಿನಲ್ಲಿ ನಿವೃತ್ತ ವಿಶ್ರಾಂತ ಜೀವನವನ್ನು ಕಳೆದರು. 1994ರ ವೇಳೆಗೆ ಇಹಲೋಕವನ್ನು ತ್ಯಜಿಸಿ ನಮ್ಮಿಂದ ದೂರ ಇರತಕ್ಕಂಥ ಅಡಿಗರ ಪದ್ಯಕ್ಕೆ ಇಂದು ನಾವು ಹೋಗೋಣ. ಉತ್ಸಾಹ ಇದೆಯೇ? ಉತ್ಸಾಹವಿದ್ರೆ ಕಟ್ಟಬೇಕು ನಾವು ನಾಡಂತರು.
ಇಲ್ಲ ಅಂದರೆ ಕಟ್ಟಕ್ಕೆ ಹೋಗಬಾರ್ದು ಆ ನಾಡನ್ನು. ಬನ್ನಿ, ಕಟ್ಟುವೆವು ನಾವು, ಕಟ್ಟುವೆವು ನಾವು ಹೊಸ ನಾಡೊಂದನೋ ರಸದ ಬೀಡೊಂದನು. ಬೀಡು ಸ್ಥಳ, ಬೀಡು ಸ್ಥಳ. ರಸದ ಬೀಡು ಯಾಕೆ ಸಹ ಆ ಪದ ಬಳಸಿರು? ಯಾಕೆ ಬಳಸಿರು ರಸದ ಬೀಡನ್ನ? ಎಲ್ಲಿ ಆಹಾರಕ್ಕೆ ಕ್ಷಾಮವಿಲ್ಲವೋ, ಎಲ್ಲಿ ಸುಖವಾದ ಮಳೆಗೆ ತೊಂದರೆ ಇಲ್ಲವೋ, ಎಲ್ಲಿ ಜನರ ಉತ್ಸಾಹಕ್ಕೆ ಕಲೆ, ವಾಸ್ತುಶಿಲ್ಪ, ಸಾಹಿತ್ಯಗಳಿಗೆ ಕೊರತೆ ಇಲ್ಲವೋ ಅಂಥದ ರಾಸದ ನಾಡನ್ನು ನಾವು ಕಟ್ಟಬೇಕು. ಎಲ್ಲರೂ ಕೂಡ ದುಡಿಯೋಕ್ಕೆ ಕೆಲಸ ಇರಬೇಕು, ಎಲ್ಲರೂ ಒಟ್ಟು ಊಟ ಮಾಡಬೇಕು, ಪ್ರಕೃತಿ ರಮ್ಯತೆಯಿಂದ ಕೂಡಿರಬೇಕು, ಬದುಕಿನಲ್ಲಿ ಒಂದು ಹೊಸತನ ಇರಬೇಕು. ಅದಕ್ಕೆ ಕವಿರಾಜ ಮಾರ್ಗ ಹೇಳ್ತಾನಲ್ಲ, ಕವಿರಾಜ ಕವಿರಾಜ ಮಾರ್ಗ ஆராடவர்கள் நிஜதியும் சதுர குறித்தோததையும் ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಅಂತ ಕನ್ನಡಿಗರು ಹೇಳ್ದ. ಕೇಳಿದ್ರೆ ಗೋವಾ ಕಾವೇರಿಯಿಂದ ಗೋದಾವರಿ ವರನೆತ್ತ ನಾಡದ ಕನ್ನಡದವಳ್ ಭಾವಿಸಿದ್ದ ಜನಪದ ನಿಜದಿಯಂ ವಿಷದ ವಿಷಯ ವಿಶೇಷಂ ಅದು ಬ್ಯಾಡಿ. ಕುರಿತೋದದೆಯು ಕಾವ್ಯ ಪ್ರಯೋಗ ಪರಿಣತ ಮತಿಗಳು. ನಮ್ಮ ಕನ್ನಡಿಗರು ಯಾವುದೇ ಒಂದು ವಿಷಯನ ಕುರಿತು ಓದಲೇ ಇಲ್ಲ, ಆದರೆ ಕಾವ್ಯ ರಚಿಸ್ತಕ್ಕಂಥ ಸಾಮರ್ಥ್ಯ ಅವರಿಗಿತ್ತು. ಮತಿಗಳು ಪ್ರತಿಭಾವಂತರು ಅನ್ನೋ ಅರ್ಥದಲ್ಲಿ ಅವರು ಹೇಳ್ತಾರೆ. ನಾನು ಯಾಕೆ ಬಳಸ್ಕೊಂಡೆ? ರಸದ ಬೀಡು, ರಸದ ಬೀಡು. ಬರೀ ಯಾಂತ್ರಿಕ ಬದುಕಬಾರ್ದು ಮಕ್ಕಳೇ. ಯಾಂತ್ರಿಕತೆ ಅಂದ್ರೆ ಏನು? ಕೃತಕತೆ ಅಂದ್ರೆ ಏನು? ಹೋಗೋದು, ಎ ಸಿ ಒಳಗೆ ಕುತ್ಕೊಳ್ಳೋದು, ಕಂಫರ್ಟ್ಮೆಂಟ್ ಕೆಲಸ ಮಾಡೋದು, ಮನೆ ಬರೋದು, ಊಟ ಮಾಡೋದು, ಅದಲ್ಲ. ಮನುಷ್ಯ ಇರಬೇಕು, ಭಾವನೆಗಳು, ಸಂಬಂಧಗಳು, ಬಂಧುತ್ವ, ತನ್ನ ಅನ್ನವನ್ನು ತಾನೇ ಸಂಪಾದಿಸಿಕೊಳ್ಳೋದು, ನೆರೆಹೊರೆಯವರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಕಾವ್ಯವನ್ನು ಕಟ್ಟೋದು, ಜನಪದ, ಹಾಡು, ಕಲೆ, ನೃತ್ಯ ಎಲ್ಲವನ್ನೂ ಅನುಭವಿಸ್ಬೇಕು. ಅಂಥದ ರಸಬೀಡನ್ನು ನಾವು ಕಟ್ಟುವವರಾಗಬೇಕು. ಯಂತ್ರದ ನಾಡನ್ನು ಕಟ್ಟುವವರು ನಾವಾಗಬಾರದು. ಅರ್ಥ ಆಗತ್ತೆ? ಪಾಪ ಇವ್ರು ಪಾಪ ಆ ಕಾಲ್ಮರದಲ್ಲಿ ಬರ್ತಾರೆ. ನಾನು ಹೇಳ್ತಿದ್ದೀನಿ ಇದನ್ನ, ಏನು ನನ್ನ ಬಯಕೆ, ಇದು ನನ್ನ ಆಸೆ. ನಾವೆಂಥ ನಾಡನ್ನು ಕಟ್ಟಬೇಕು? ರಸದ ನಾಡನ್ನೇ ಕಟ್ಟಬೇಕು, ರಸದ ಬೀಡನ್ನೇ ಕಟ್ಟಬೇಕು. ಯಾವ ನಾಡನ್ನ ಕಟ್ಟಬಾರ್ದು? ನಾವು ಯಂತ್ರದ ನಾಡನ್ನ ಕಟ್ಟಲೇಬಾರದು. ಯಂತ್ರದ ನಾಡು ನಮ್ಮನ್ನು ಯಂತ್ರವಾಗಿಸುತ್ತದೆ ವಿನಃ ಮನುಷ್ಯರನ್ನಾಗಿಸುವುದಿಲ್ಲ. ಮುಂದೆ ಹೋಗೋಣ. ಹೊಸ ನೆತ್ತರು ಕೊಕ್ಕಿ ಆರಿ ಹೋಗುವ ಮುನ್ನ. ನೆತ್ತರು ಅಂದ್ರೇನು? ರಕ್ತ, ಬ್ಲಡ್. ರಕ್ತ. ಹೊಸ ನೆತ್ತ ಕುಕ್ಕಿ ಆರಿ ಹೋಗುವ ಮುನ್ನ. ಯುವಕರು, ಸ್ನೇಹಿತರೆ, ಯಾರನ್ನ ನಾವು ಯುವಕರು ಅಂತೀವಿ? ಉತ್ಸಾಹ ಚಿಮ್ಮತಕ್ಕಂಥವ್ರನ್ನ, ಪುಟಿತಕ್ಕಂಥವ್ರನ್ನ ಯುವಕರು. 40-50 ವರ್ಷ ದಾಟರನ್ನ ಯುವಕರು ಅನ್ನಕ್ಕಾಗತ್ತೆಯೇ? ಆಗತ್ತೆ. ಅವರಿಂದ ಹೊಸದನ್ನು ನಿರೀಕ್ಷೆ ಮಾಡಕ್ಕೆ ಸಾಧ್ಯವೇ? ಆದರೆ ಯುವಕರಲ್ಲಿ ಆ ಒಂದು ಹೊಸತನವನ್ನು ಕಾಣಬಹುದು, ಉತ್ಸಾಹವನ್ನು ಕಾಣಬಹುದು. ಅವರಲ್ಲಿ ಸೋಲು, ಹತಾಶೆ ಇಲ್ಲ ಅವಕಾಶ. ಪುಟಿತಿರುತ್ತೆ ಉತ್ಸಾಹ ಅಂತವ್ರೆ. ಆ ಹೊಸ ನೆತ್ತ, ಬಿಸಿ ನೆತ್ತರು, ಹೊಸ ನೆತ್ತರು ಕುಕ್ಕಿ ಹಾರಿ ಹೋಗುವ ಮುನ್ನ, ಅವನಿಗೆ ವಯಸ್ಸಾಗುವ ಮುನ್ನ, ಅರೆಯಲ್ಲಿ ಮಾಂತ್ರಿಕನ ಮಾಟ ಮಸಳುವ ಮುನ್ನ, ಹರೆಯ ಪ್ರಾಯ, ಯೌವನ,
ಅದು ಆ ಮಾಟ ಬಹಳ ದಿನ ಇರಲ್ಲ. ಯೌವನ ಬಹಳ ದಿನ ಇರುತ್ತೆ. ಜೀವನ 4 ದಿನ ಆದರೆ ಯೌವನ 4 ಕ್ಷಣ. ಆ ಮಾಟ ಮಸಳುವ ಮುನ್ನ, ಮರೆಸುವ ಮುನ್ನ, ಮಾಸಿ ಹೋಗುವ ಮುನ್ನ ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ ವೀಚಿ ಅಲೆ, ವೀಚಿ ಅಲೆ ಉತ್ಸಾಹ ಸಾಹಸದ ಮಕ್ಕಳೇ. ಈ ಮಲ್ಲಗಲ್ಲ ಪೈಲ್ವಾನ್, ಆ ಯುವಕರು ಹೆಂಗೆ ಅಂಗ ಸಾಧನೆ ಮಾಡಿ ಕಸರತ್ತುಗಳನ್ನು ಮಾಡಿ ಹೇಗೆ ತನ್ನ ಸಾಹಸ ಪ್ರದರ್ಶಿಸ್ತಾರೆ ಅಲ್ವಾ. ಏನು ಬೇಡ, ಈ ಬಾವಿಗಳಲ್ಲೂ ಸಮುದ್ರಗಳಲ್ಲೂ ನದಿಗಳಲ್ಲೂ ಯುವಕರು ಯಾವ ರೀತಿ ನೆಗಿತಾರೆ, ಯಾವ ರೀತಿ ಜಂಪ್ ಮಾಡ್ತಾರೆ ಅಲ್ವಾ. ವಯಸ್ಸನ್ನು ಮಾಡೋಕ್ಕಾಗುತ್ತಾ? ನೀವು ಮಾಡಕ್ಕೆ ಹೋದ್ರೆ ಅವನೇನಾಗ್ತಾನೆ, ಕೈಯೋ ಕಾಲು ಕಳ್ಕೊಂತಾನೆ ಅಲ್ವಾ. ಉತ್ಸಾಹ ಸಾಹಸದ ಉತ್ತುಂಗ ವೀಚಿ ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ ನಿನ್ನಲ್ಲಿ 18, 20, 22, 25, 30 ನಡುವೆ ಇರ್ತಕ್ಕಂತಹ ಆ ಸಾಹಸ ಅಲೆ ಮರೆ ನಾಚುವ ಮುನ್ನ, ಬತ್ತಿ ಹೋಗುವ ಮುನ್ನ ಕಟ್ಟುವೆವು ನಾವು ಹೊಸನಾಡೊಂದನು ರಸದ ಬೀಡೊಂದು. ತರುಣರೇ, ಯುವಕರೇ, ನಿಮ್ಮಲ್ಲಿರ್ತಕ್ಕಂತಹ ಬಿಸಿತನ, ಆ ಒಂದು ಉತ್ಸಾಹದ ಸಾಹಸತನ ಅದು ಆರಿ ಹೋಗುವ ಮುನ್ನ ನಾವೇನ ನೋಡ್ಕೊ ಕಟ್ಟಬೇಕು ಹೊಸ ನಾಡೊಂದು ಹೊಸದ ಬೀಡೊಂದು. ನಮ್ಮೆದೆಯ ಕನಸುಗಳೇ ಕಾಮಧೇನು, ನಮ್ಮೆದೆಯ ಕನಸುಗಳೇ ಕಾಮಧೇನು. ಕಾಮಧೇನು ವಯಸ್ಸನ್ನ ಕೊಡ್ತಕ್ಕಂಥ ತಾಯಿ ಕಾಮಧೇನು ನಂದಿನಿ. ಹಾದಾವು ಕರೆದಾವು ಚಾಚಿತನವನು ಕರೆವ ಕೈ ಹಿಡಿದು ಕನಸುಗಳ ಹರಕೆ ಗುರಿ ತಪ್ಪದೊಮ್ಮುಖದ ಬಯಕೆ ಬೆಂಬಲಕ್ಕೆ. ಅರ್ಥವೇ ಬೇರೆ. ನಮ್ಮೆದೆಯ ಕನಸುಗಳೇ ಕಾಮಧೇನು. ಕನಸು ಎಂತ ಕನಸು ಬಿಡ್ತಾವ ಯುವಕರಿಗೆ ಎಂತ ಕನಸು ಬಿಡ್ತಾವಪ್ಪ. ನೀವು ಗುಡ್ಡ ತೆಗ್ಬಿಡ್ರಿ ಅವ್ರು, 4 ಸಲ ತಿಳಿತೀನಿ ಅಂತ ನಾವು ಕೋಟೆ ತಕ್ಕ ಕರ್ಕೊಂಡೋಗಿ ಯಾರು ಹತ್ತಕ್ಕಿಂತ ಇನ್ನು 4 ಸಲ ಹತ್ತಿಲಿಲ್ಲ ಅಂತ ನಾವು ಅಷ್ಟು ಈ ಶಕ್ತಿ ಇರುತ್ತೆ ಅವನಿಗೆ. ಎಂತ ಕನಸು ಬಿಡ್ತಾರೆ, ಪುಟಿತಕ್ಕಂತಹ ಉತ್ಸಾಹದ ಕನಸುಗಳು ಬಿಡ್ತಾರೆ. ನಮ್ಮೆದೆಯ ಕನಸುಗಳೇ ಕಾಮಧೇನು, ಆದಾವು ಕರೆದಾವು ಚಾಚಿತನವನ್ನು ಚಂಚಲತೆಯನ್ನು ನಾವು ಬಿಟ್ಬಿಡ್ತೀವಿ. ಕರೆವ ಕೈಗೆ ಹುದಿದು ಕನಸುಗಳ ಹರಗೆ, ಕರೆವ ಕೈಗೆ ಹಿಡಿದು ಕನಸುಗಳ ಹರಕೆ ಗುರಿ ತಪ್ಪದೊಮ್ಮುಖದ ಬಯಕೆ ಬೆಂಬಲಕ್ಕೆ. ಗುರಿ ತಪ್ಪ, ದಾರಿ ತಪ್ಪ. ನಾವು ಯುವಕರು ಮುನ್ನುಗ್ತಾ ಇದ್ದೀವಿ ಅಂದ್ರೆ ಗುರಿ ಸರಿ ಇರಬೇಕು. ಕ್ರಿಕೆಟ್ ಎಲ್ಲರಿಗೂ ಪ್ರಿಯವಾದಂತಹ ಆಟ, ನೋಡ್ತಾ ಇರ್ತೀವಿ ಟಿವಿನಲ್ಲಿ. ಕ್ರಿಕೆಟ್ ನೋಡ್ತಾ ಇರ್ತೀವಿ. ಒಬ್ಬ ಯುವಕ, ತರುಣ, ನವತರುಣ ತನ್ನ ಬ್ಯಾಟಿನ ಸ್ಕಿಲ್ ಪಂದ್ಯವನ್ನು ಗೆಲ್ಲಿಸಿಕೊಟ್ರೆ ಇಡೀ ದೇಶವೇನೋ ವಿಶ್ವವೇ ಅವನು ನಾಡಿ ಹೋಗುತ್ತೆ. ವಾವ್, ಉದಯೋನ್ಮುಖ ಆಟಗಾರ, ಎಮರ್ಜಿಂಗ್ ಪ್ಲೇಯರ್ ಅನ್ನುತ್ತೆ. ಅದು ಆತನ ಶಕ್ತಿಗೆ ಸಿಕ್ಕ ಗೌರವ ಅಲ್ಲವೇ ಅಲ್ಲವೇ. ಹಾಗೆ ಅವನು ಯಾವುದೇ ಒಂದು ಯುವಕನಿಗೆ ಒಂದು ಗುರಿ ಇರಬೇಕು. ಅವನ ಕನಸಿಗೆ ಒಂದು ಗುರಿ ಇರಬೇಕು. ಅವನ ಕನಸಿಗೆ ಗುರಿ ಇಲ್ಲದೆ ಹೋದಲ್ಲಿ ದಾರಿ ತಪ್ಪುವುದು ಸಹಜ ಅಲ್ವಾ. ಯಾವ ಪ್ಲೇಯರ್ಗೆ ಅವನಿಗೆ ಆಸೆ ಇರುತ್ತೆ, ನಾನು ಈ ಪಂದ್ಯ ಗೆಲ್ಲಿಸ್ಕೊಡ್ಲೇಬೇಕು. ಅದಕ್ಕೆ ಅವನು ಎಫರ್ಟ್ ಆಗ್ತಾನೆ. ಗೆಲ್ಲಿಸ್ಕೊಟ್ರೆ ಯಶಸ್ಸು ಅವನು. ಮ್ಯಾನ್ ಆಫ್ ದಿ ಮ್ಯಾಚ್, ಮ್ಯಾನ್ ಆಫ್ ದಿ ಸೀರೀಸ್, ಎಕ್ಸ್ಟ್ರಾ ಎಕ್ಸ್ಟ್ರಾ ಎಕ್ಸ್ಟ್ರಾ. ಗುರಿ ತಪ್ಪದೊಮ್ಮುಖದ ಬಯಕೆ ಬೆಂಬಲಕ್ಕೆ. ಅವನ ಬೆಂಬಲವಾಗಿ ಅದೃಷ್ಟನೂ ಇರಬೇಕು, ಜೊತೆಗೆ ಅವನ ಎಫರ್ಟ್ ಇರಬೇಕು. ಜಾತಿ ಮತ ಭೇದಗಳ ಕಂದಕಗಳು ಸುತ್ತಲೂ
ಒಂದೊಂದಕ್ಕೆ ನಡುವೆ ಏನಿದೆ? ಪ್ರಪಾತವೇ ಇದೆ. ಯಾವ ಪ್ರಪಾತ? ಜಾತಿಯ ಪ್ರಪಾತ. ಬರೀ ಜಾತಿ ಮತ್ತೆ ಮತಗಳ ಪ್ರಪಾತ. ನಾನು ನೀನು ಹಿಂದೂ ಅಂತ ಏನು ಹತ್ತಿರ ಬಂದು ಮತ್ತೆ ಅಲ್ಲೊಬ್ಬ ಮುಸ್ಲಿಂ, ಅವನ ನಡುವೆ ಇನ್ನೊಂದು ಪ್ರಪಾತ. ಮತಗಳು ಹಿಂಗೆ ದೂರ ಮಾಡ್ತವೆ, ಧರ್ಮಗಳು ಅಂತರ ಹಿಂಗೆ ಒಗ್ಗೂಡಿಸಿದ್ರೆ ಮತಗಳು ನಂತರ ದೂರ ಮಾಡ್ತವೆ. ಜಾತಿ ಮತಗಳ ಕಂದಕವು ಸುತ್ತಲೂ ದುರ್ಭೇದ್ಯವೇನೇ ಕೋಟೆ ಕೊತ್ತಲಗಳು ನೋಡಿದ್ರು. ಕೋಟೆ ದುರ್ಭೇದ್ಯ, ಭೇದಿಸಲು ಅಸಾಧ್ಯವಾದದೇ ದುರ್ಭೇದ್ಯ. ನಾವು 100 ಅಲ್ಲ 2000 ವರ್ಷಗಳು ಕಳೆದಿದ್ದೀವಿ. ಜಾತಿಯ ಬಚ್ಚಲಿನಿಂದ ಹೊರಬರಕ್ಕೆ ನಮ್ಮ ಕೈಲಿ ಆಗ್ತಲೇ ಇಲ್ಲ. ಯಾಕೋ ಗೊತ್ತಿಲ್ಲ. ಮನುಕುಲ ಜಾತಿ ಅಂತಕ್ಕಂಥ ವಿಷದ ಬಚ್ಚಲಿನಿಂದ ಮೇಲೆಗಳಕ್ಕಾಗ್ತಲೇ ಇಲ್ಲ, ಆಗ್ತಿಲ್ಲ. ಒಂದು ವೇಳೆ ನಾವೆಲ್ಲ ಒಂದು ಅನ್ನೋ ಭಾವನೆ ಬರಬೇಕು ಅಂದ್ರೆ ಇರಲೇಬಾರದು. ಒಕ್ಕಲಿಗ, ಲಿಂಗಾಯತ, ಕುರುಬ, ಮತ್ತೊಂದು ಮತ್ತೊಂದು, ಈ ಜಾತಿಗಳ ನಡುವಿರ್ತಕ್ಕಂಥ ಕಂದಕಗಳು ದೂರವಾಗಿದ್ರೆ ಸುಲಭವಾಗಿ ಕಟ್ಟಬಹುದು ನಾಡನ್ನು. ಅದಕ್ಕೆ ನಾನು ಪ್ರಿಯನ್ನು ಹೇಳಬೇಕು ಅನಿಸ್ತಿದೆ. ಈ ಭಾಗದಲ್ಲಿ ಒಕ್ಕಲಿಗರು ಜಾಸ್ತಿ, ಮೇಲ್ಭಾಗದಲ್ಲಿ ಲಿಂಗಾಯತರು ಜಾಸ್ತಿ. ಈ ನಮ್ಮ ಕನ್ನಡ ನಾಡು ಸೃಷ್ಟಿಯಾಗಬೇಕಾದ್ರೆ ಇವರಿಬ್ಬರ ನಡುವಿನ ದ್ವಂದ್ವದಿಂದಲೇ ಕನ್ನಡ ನಾಡು ಬೇರೆ ಒಗ್ಗೂಡಲಿಲ್ಲ. ಅವಾಗ ಅದೇ ಒಂದು ಗಲಾಟೆ. ನಾವು ಒಗ್ಗೂಡಿದ್ರೆ ಇವ್ರ ಕೈ ಮೇಲಾಗತ್ತೆ ಅಂತ, ನಾವು ಸಪ್ರೇಟ್ ಆಗಿದ್ರೆ ನಮ್ಮ ಮೈಸೂರು ಮೇಲಾಗತ್ತೆ ಅಂತ ದೂರು ಬಿಡಿ ಬ್ಯಾಡಿ. ಯಾಕೆಂದ್ರೆ ಜಾತಿಯ ವಿಷ ಬೀಜವನ್ನು ಮತ್ತೆ ತೆಗೆದು ಬೇಡ. ಈ ಪಾಠದ ಮುಖಾಂತರ ನಾವೇನ್ ಮಾಡೋಣ? ಜಾತಿಯ ಬಚ್ಚಲನ್ನ ಹೊಡೆದಾಕೋಣ. ರೂಢಿ ರಾಕ್ಷಸ ದೈವವನ್ನು ತೋಳ್ತಟ್ಟಿ ತೊಡೆತಟ್ಟಿ ಕರೆಯುವನು ಸಂಗ್ರಾಮಕ್ಕೆ. ತೋಳ್ತಟ್ಟಿ ತೊಡೆತಟ್ಟಿ ಕರೆಯುವನು ಸಂಗ್ರಾಮ. ಸಂಗ್ರಾಮ ಅಂದ್ರೆ ಯುದ್ಧ, ರಣ, ಕದನ, ರಣಭೂಮಿ. ಅದು ಹೋಗ್ಬೇಕು, ಅದನ್ನು ತೊಡೆದಾಕ್ಬೇಕು. ಆ ತೊಡೆದಾಕ್ತಲೇ ಇಂಥ ಸುಂದರವಾದ ನಾಡನ್ನ ಕಟ್ಟುವುದಕ್ಕೆ ಸಾಧ್ಯ. ಕೋಟೆ ಗೋಡೆಗೆ ನಮ್ಮ ಎಣಗಳೇ ಮೆಟ್ಟಿಲು. ಜಾತಿ ಮತಗಳ ಕೋಟೆ ಆಗಿದೆಯಲ್ವಾ, ಅದನ್ನು ತೊಡೆದಾಕ್ಬೇಕು ಅಂದ್ರೆ, ಅದನ್ನು ಹತ್ತಿ ಹೋಗ್ಬೇಕು ಅಂದ್ರೆ ನಮ್ಮ ಎಣಗಳೇ ಮೆಟ್ಟಿಲು. ಅಂದ್ರೆ ಕವಿ ಕರಿತಾ ಇದ್ದಾನೆ, ಕರೆ ಕೊಡ್ತಾ ಇದ್ದಾನೆ ಯುವ ಸಮೂಹಕ್ಕೆ. ಬನ್ನಿ, ನಾವು ಇಂಥ ಒಂದು ನಾಡು ಕಟ್ಟಬೇಕು, ಈ ನಾಡಿಗಿಂತ ಕಂದಕವಿದೆ, ಈ ಕೋಟೆನ ಹೊಡೆದಾಕ್ಬೇಕು. ಅದು ನಾವೇನಾಗಬೇಕು? ನಮ್ಮ ಹೆಣಗಳೇ ಮೆಟ್ಲಾಗಬೇಕು. ನಮ್ಮ ಸಾವೇ ನೋವೇ ಹೊಸನಾಡ ತೊಟ್ಟಿಲು. ನಮ್ಮ ಸಾವು ನೋವೇ ಹೊಸನಾಡಿನ ತೊಟ್ಟಿಲು. ಆ ದಾವು ಅಂಜುವೆದೆ ನಮ್ಮದಲ್ಲ. ಅಂಜುಂದ್ರೆ ಅಂಜುವೆದೆ ನಮ್ಮದಲ್ಲ. ಸೋಲು ಬಗೆ ವೀರನಿಗೆ ಸೊಲ್ಲ. ಸೋಲು ಬಗೆ, ಬಗೆ ಅಂದ್ರೆ ಪ್ರೀತಿ. ಸೋಲದು ವೀರನ ಲಕ್ಷಣವಲ್ಲ. ವೀರ ಸೋಲನ್ನೊಪ್ಕೊಳ್ಳೋದು. ಸಾಯ್ತಾನೆ, ಮಡಿತಾನೆ, ಅದವನು ವೀರ ಮರಣ. ಇಲ್ಲ ಗೆಲ್ತಾನೆ, ಅವನು ಅದಕ್ಕೆ ಕೆಚ್ಚದೆ. ಸೋತ್ರನ ಸತ್ತಂಗೆ, ಸೋಲನ್ನೊಪ್ಕೊಳ್ಳೋಕೆ ತಯಾರಿಲ್ಲ. ಸಲ್ಲ ಒಲ್ಲ. ಎಡರುಗಳ, ಎಡವನ್ನು ತೊಂದರೆ. ಟ್ರಾವೆಲ್ ಎಡರು. ಎಡರುಗಳ ಕಡಲುಗಳ ಮೀಸಿ ಬರದೆವು. ಕವಿ ಎಂತ ಬೈಕೆ ಕೊಡ್ತಾರೆ. ಕೋಟೆಗೆ ನಮ್ಮ ಎಡಬಲ ಮೆಟ್ಟು ಅಂತಾನೆ. ಇಲ್ಲಿ ಎಡರುಗಳ ಕಡಲುಗಳು ಈಜು. ನಮಗೆ ತೊಂದರೆ ಇರ್ತಕ್ಕಂಥ ಸಮುದ್ರವನ್ನ ನಮ್ಮ ಯುವಶಕ್ತಿ ಈಜಿ ಬರುತ್ತೆ. ಅದು ಅವಕ್ಕೆ ನೋಡೋದಲ್ಲ. ನೋಡಿ, ಯುವಕರುಗಳು ಬೇಕಾದ್ರೆ ಹತ್ರ ಹೊಡಿತಾರೆ ಒಂದು ಕೆರೆ. ಆಸಕ್ತಿ ಅವನಲ್ಲಿರುತ್ತೆ. ಹಾಗೆ ಈ ದುರ್ಭೇದ್ಯ, ಜಾತಿಯ ದುರ್ಭೇದ್ಯವನ್ನು ಹೊರದಾಗಕ್ಕೆ ಆ ತೊಂದರೆಗಳೆಂಬ ಕಡಲನ್ನು ಈಜ ಸಾಮರ್ಥ್ಯ ಆ ಯುವಕರಲ್ಲಿದೆ. ಘೋರ ನೈರಾಶ್ಯ. ನೈರಾಶ್ಯ ಅಂದರೆ ನಿರಾಸೆ. ನೈರಾಶ್ಯ, ನಿರಾಸೆ, ಡಿಸಪಾಯಿಂಟ್ಮೆಂಟ್.
ನಿರಾಶೆ ದಗ್ನಿ ಮುಖದಲ್ಲೂ ಕೂಡ ಒಪ್ಪು ಹೊರಡುವೆವೆಲ್ಲ ತೊಡಕುಗಳ ಒಡಕುಗಳ ಬಿಡಿಸಿ ಇಡಿಗೊಳಿಸಿ ಕಟ್ಟುವೆವು ನಾಡ. ಮುನ್ನುಗ್ಗಿ ಹೋಗ್ತಕ್ಕಂಥವನಿಗೆ ಎಲ್ಲೋ ಒಂದು ಕಡೆ ಟ್ರಬಲ್ ಆದರೆ ಅವನಲ್ಲಿ ನೆಗೆಟಿವ್ ಥಾಟ್ ಉಂಟಾಗುತ್ತೆ, ನಿರಾಶೆ ಉಂಟಾಗುತ್ತೆ, ಡಿಸಪಾಯಿಂಟ್ಮೆಂಟ್ ಉಂಟಾಗುತ್ತೆ, ಡಿಸಾಲ್ವ್ಮೆಂಟ್ ಉಂಟಾಗುತ್ತೆ. ಆ ಬರಬಾರ್ದ ಭಾವನೆ ಬಂದಾಗ ಅವನು ಅರ್ಧ ಸೋತ್ಬಿಡ್ತಾನೆ. ಉತ್ಸಾಹ ಬತ್ತುಬಿಟ್ರೆ ಕಷ್ಟ. ಈಗ ನಾನು ಕ್ಲಾಸ್ ಪಾಠ ಮಾಡ್ತಾ ಇದ್ದೀನಿ, ನಾನು ಉತ್ಸಾಹದಲ್ಲಿ ಹೇಳ್ತಿರ್ತೀನಿ, ನಿನಗೆ ಉತ್ಸಾಹ ಇರಬೇಕು. ನಿನ್ನಲ್ಲಿ ಉತ್ಸಾಹ ಇಲ್ಲ, ಪಾಠ ವೇಸ್ಟ್ ಅಲ್ವಾ? ಆ ಉತ್ಸಾಹ ವೀರ ಹೋರಾಡಬೇಕಾದ್ರೆ ಅವನಿಗೆ ನಿರಾಶೆ, ನೈರಾಶ್ಯ, ಎಡರು ಕೊಡರು, ಸಂಕುಚಿತ ಮನೋಭಾವ, ನಕಾರಾತ್ಮಕತೆ ಎಲ್ಲವೂ ಅಡ್ಡಿಯಾದಾಗ ಸೋತ. ಅದಾಗಬಾರ್ದು. ಉತ್ಸಾಹ, ಉದ್ವೇಗ, ಉದ್ರೇಕಗಳ ವೀರ ಯುವಜನದ ನಾಡ ಗುಡಿಯು ಚೆನ್ನಾಗಿದೆ. ಉತ್ಸಾಹ, ಉದ್ವೇಗ, ಉದ್ರೇಕ, ವೀರ ಯುವಜನದ ನಾಡ ಗುಡಿಯು. ಸುಮ್ಮನೆ ಸೋಮಾರಿಗಳ ಕೈಗೆ ಏನನ್ನೂ ಮಾಡಕ್ಕೆ, ಸುಮ್ಮನೆ ಕೂತ್ಕೊಂಡು ಕಾಲಕರಣ ಮಾಡ್ತಕ್ಕಂಥ ಸೋಮಾರಿಗಳ ಕೈಲಿ ಏನನ್ನೂ ಮಾಡಕ್ಕೆ. ಉತ್ಸಾಹ, ಉದ್ವೇಗ, ಉದ್ರೇಕ ಯಾರಲ್ಲೂ ಅವನು ಏನು ಮಾಡೋದು ಮಾಡ್ತಾನೆ. ಫೈರ್ ಅಂತೀವಿ, ಅವನ ಕಣ್ಣಲ್ಲಿ ಒಂದು ಫೈರ್ ಇದೆ ಅಂತೀವಿ, ಕಿಡಿ ಇದೆ ಅಂತೀವಿ, ಅದಿರಬೇಕು. ಅವನು ಏನಾರ ಮಾಡ್ತಾನೆ, ಸೋತ್ರ ಪಾಠ ಕಲ್ತ್ಕೊಂಡು ಹೋಗ್ತಾನೆ. ಆ ಫೈರೇ ಇಲ್ಲ ಅಂದ್ರೆ ಅವನಿಗೆ ನೀನೇನು ನಿರೀಕ್ಷೆ ಮಾಡ್ತೀಯ? ಕೆಲವು ಕುಂಟ್ರಿರ್ತವೆ, ಆದರೆ ಧೃತಿಗಿಡಲ್ಲ, ಕುರುಡ್ರಿರ್ತವೆ, ಅದನ್ನು ಅವ್ರ ವೀಕ್ನೆಸ್ ಅಂತ ನೋಡಲ್ಲ, ಪಾಸಿಟಿವ್ ಅಂತ ಅಂತಾರೆ. ಅದು ಅವ್ರ ಎಫರ್ಟ್, ಅವ್ರ ಕೆಪಾಸಿಟಿ, ಪವರ್. ಭಗವಂತ ಕೆಲವೆಲ್ಲ ಕೊಟ್ಟಿರ್ತಾನೆ. ಉತ್ಸಾಹ ಅವನಲ್ಲಿ ಜೀವಂತ ಇರುವ ಶಬ್ದಂಗಿರ್ತಾನೆ, ನಡೆಬೇಡಂತಾರೆ ಇರ್ತಾನೆ. ಅಂಥವ್ರಿಂದ ಏನನ್ನು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಗಿರುವ ಭಾವನೆಗಳು? ಉತ್ಸಾಹ. ಹೇಗಿರುವ ಭಾವನೆಗಳು? ಉತ್ಸಾಹ, ಉದ್ವೇಗ. ಎಸ್, ನಾಳೆ ಮಾಡೋ ಕೆಲಸ ನಾನು ಇವಾಗಲೇ ಮಾಡಬೇಕು, ಈಗ ನಾನು ಮಾಡಬೇಕು, ನಾನು ನುಗ್ಗಬೇಕು. ಉದ್ವೇಗ, ಉದ್ರೇಕ, ಉದ್ರೇಕ, ಅದ್ಯಾವ ಬಾರಿ ಬಂತು ಅಂತ ನುಗ್ಗಬೇಕು. ವೀರ ಯುವ ಜನರ ನಾಡ ಗುಡಿಯು. ಅಂತ ಯುವ ಸಮೂಹದಿಂದ ಇಂಥ ನಾಡಿನ ಗುಡಿ ನಿರ್ಮಾಣ ಆಗಬೇಕು. ಸುಮ್ಮನೆ ಮುಪ್ಪಾದವ್ರಿಗೆ ಏನು ಮಾಡೋಕ್ಕಾಗುತ್ತೆ? ಅವ್ರಿಗೆ ನೂರಾರು ಜಂಜಾಟಗಳು, ಜೊತೆಗೆ ದೇಹ ಸ್ಪಂದಿಸಲ್ಲ ಅವರಿಗೆ. ಯುವಕರಿಗೆ ಹಂಗಲ್ಲ, ಅವ್ರಿಗೆ ಯಾವ ಜಂಜಾಟ ಇಲ್ಲ. ಸ್ಪಿರಿಟ್, ಜೋಶ್, ಶಕ್ತಿ, ಪ್ರತಿ ಎಫರ್ಟ್. ಅದರ ಹಾರಾಟಕ್ಕೆ ಬಾನಗಡಿಯು ಬರಲು ಬಿಡಲೆಂದಿಗೂ ಅದಕ್ಕೆ ತಡೆಯು. ಅದರ ಹಾರಾಟಕ್ಕೆ ಬಾನೆ ಗಡಿಯು. ನೋಡಿ, ಆಕಾಶಕ್ಕೆಲ್ಲ ಗಡಿ ಇದೆ ನೋಡಿ, ಗಡಿ ಇದೆ ನೋಡಿ. ನೋ, ನಮ್ಮ ಉತ್ಸಾಹಕ್ಕೆ ನೋ ಲಿಮಿಟ್, ನೋ ಲಿಮಿಟ್, ನೋ ಎಂಡ್, ನೆವರ್ ಎಂಡ್, ನೆವರ್ ಎಂಡ್. ಬಾನೆ ಗಡಿ. ಬಾನಿಗೆ ಎಲ್ಲಿದೆ ಗಡಿ? ಇಂಥ ಸಾವಿರಾರು ಭೂಮಿಗಳಿರ್ಬೋದು, ಭೂಮಿ ಆಕಾಶದಲ್ಲಿ ಅಲ್ವಾ? ಅಲ್ವ, ಆಕಾಶದ ಎಲ್ಲ ಯಾವನಿಗೆ ಗೊತ್ತು? ಅದರ ಹಾರಾಟಕ್ಕೆ ಬಾನೆ ಗಡಿಯು ಬರಲು ಬಿಡವೆಂದಿಗೂ ಅದಕ್ಕೆ ತಡೆಯು. ಗಡಿ ಬರೋಕ್ಕೆ ಯಾವತ್ತೂ ಬಿಡುವುದಿಲ್ಲ. ತಡೆಯುವವರು ಬನ್ನಿರೋ, ಒಡೆಯುವವರು ಬನ್ನಿರೋ. ಇಂಥ ರೊಚ್ಚಿಗೆದ್ದಿರುವ ಯುವ ರಣಕಹಳೆಯಲ್ಲಿ ಮುನ್ನುಗ್ಗುತ್ತಿರತಕ್ಕಂಥ ಯುವ ಪಡೆಗೆ ತಡೆಯುವವರು ಬನ್ನಿರೋ, ಕೆಡವುವರು ಬನ್ನಿರೋ, ಒಡೆಯುವವರು ಬನ್ನಿರೋ, ಕೆಡೆ ನುಡಿಯುವ ಕೆಡೆ ಬಗೆಯ ಕೆಡಕು ಜನರೇ ಬನ್ನಿರಿ. ಇದು ಪಾಪ ನಿಮ್ಮ ಮಟ್ಟಕ್ಕೆ ದೊಡ್ಡದು ಕಡ್ರಲಿ ಪಾಪ 8ನೇ ಕ್ಲಾಸ್ಗೆ. ಕೆಡ ನುಡಿಯುವ, ಕೆಡದ ನುಡಿಯುವ ಅಂದರೆ ಕೆಟ್ಟದ್ದನ್ನು ಆಡುವ, ನುಡಿದು ಮಾತು, ಕೆಟ್ಟ ಮಾತನ್ನಾಡುವ. ಕೆಡೆ ಬಗೆವ, ಕೆಡಕು ಜನರೇ. ಇಂಥ ಮುನ್ನುಗ್ಗುತ್ತಿರೋದಕ್ಕೆ ಪಿಸುಡರು ಅಂತ ಕರಿತೀರೋ. ಪಿಸುಡರು, ಪಿಸುಡರು ಅಂತ ಕೆಟ್ಟ ಮಾತಾಡೋದು, ಕೆಡಿಸೋದು.
ಅಂಥವ್ರು ಬನ್ನಿರೋ ಕೊಟ್ಟೆವಿದೋ ವೀಳ್ಯೇನು. ವೀಳ್ಯೇನು ರಣವೀಳ್ಯ. ನಿಮ್ಮಂತರಿ ನಾವು ರಣವೀಳ್ಯ ಕೊಡ್ತೀವಿ. ನಿಮ್ಮೆಲ್ಲರನ್ನು ತೊಡೆದು ನಾಶ ಮಾಡಿ, ನಿಮ್ಮೆಲ್ಲರನ್ನು ತೊಡೆದು ನಿಮ್ಮ ಮಸಣದ ಮೇಲೆ, ನಿಮ್ಮ ಸ್ಮಶಾನದ ಮೇಲೆ ಕಟ್ಟುವೆವು ನಾವು ಹೊಸನಾಡೊಂದನು ರಸದ ಬೀಡು. ಅರ್ಥ ಆಯ್ತಾ? ನಮ್ಗೆ ಅಡ್ಡ ಆಗ್ತಕ್ಕಂಥವ್ರನ್ನ ನಿಮ್ಮನ್ನೇ ಮಾಡ್ತೀವಿ ತುಳಿದು ನಿಮ್ಮ ಸಮಾಧಿಯ ಮಶಾಣದ ಮೇಲೆ ಕಟ್ಟುವೆವು ನಾವು ಹೊಸನಾಡೊಂದನು ರಸದ ಬೀಡು. ಮಕ್ಕಳೇ, ಇದು 1 ಅಥವಾ 2 ಅಂಕ ಸಿಗುತ್ತೆ ಪದ್ಯ, ಆದರೆ ಪದ್ಯ ಚೆನ್ನಾಗಿದೆ. ನಿಮ್ಮಲ್ಲಿ ಒಂದು ಹೊಸ ಜೋಶನ್ನು ಕೊಡುತ್ತೆ, ಹೊಸ ಒಂದು ಖುಷಿಯನ್ನು ಕೊಡುತ್ತೆ, ಉತ್ಸಾಹ ತುಂಬುತ್ತೆ, ನಿಮ್ಮಲ್ಲಿರ್ತಕ್ಕಂಥ ಚೈತನ್ಯ ಪುಟಿಸುತ್ತೆ. ಅಂತ ನಾಡನ್ನು ಕಟ್ಟಬೇಕು ನಾವು. ಪ್ಲೀಸ್ ಬನ್ನಿ, ನಿಮ್ಮಲ್ಲಿರ್ತಕ್ಕಂಥ ಅಲಸಿತನವನ್ನು, ಸೋಮಾರಿತನವನ್ನು ತೊಡೆದು ಹಾಕಿ ಬನ್ನಿ. ಯುವ ಸಮೂಹ ರೊಚ್ಚಿಗೆದ್ದರೆ ಎತ್ತ ನಾಡನ್ನು ಕಟ್ಟಬಹುದು, ಸಿರಿವಂತ ನಾಡನ್ನು ಕಟ್ಟಬಹುದು ಅಂತ ಕವಿಯ ಮನದಾಳದ ಬಯಕೆಯನ್ನು ಈ ಕಾವ್ಯದ ಮುಖಾಂತರ ತಿಳಿಸುತ್ತಾ ಈ ಪದ್ಯ ಭಾಗವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಅಲ್ಲಿರ್ತಕ್ಕಂಥ ಕೆಲವು 5 ಸಣ್ಣ ಪ್ರಶ್ನೆಗಳಿವೆ, ಅವು ಉತ್ತರಿಸುವ ಪ್ರಯತ್ನವನ್ನು ಮಾಡಿ ತರಗತಿಗೆ ಸಹಕರಿಸಿದ್ದಕ್ಕಾಗಿ ವಂದನೆಗಳನ್ನು ತಿಳಿಸ್ತಾ ಈ ಗೃಹಪಾಠವನ್ನು ನಾಳೆ ಬರೆದುಕೊಂಡು ಬನ್ನಿ. ಕೇವಲ 4 ಪ್ರಶ್ನೆಗಳಿದೆ, ಅವು ಉತ್ತರಿಸಿ ಬನ್ನಿ. ಧನ್ಯವಾದ.